ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಈ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬೀಳುದು ಅಂತಂದ್ರೆ ಹೆಂಗ್ ಗೊತ್ತಾ? ಹೀಗೆ ನೋಡ್ಕೊಂಡು ಬನ್ನಿ. बैग कहाँ पर है बाकी लोगों की? हाँ, ये तो स्कूल तो है ना, तुम्हारे स्कूल में? ये तुम्हारा स्कूल नहीं है? शाळेचं नाव काय? स्कूल कौन सा है? मराठी हाँ, सोफिया मस्जिद के पास है। उधर क्या स्कूल है? उधर के स्कूल के बच्चे आप भी स्कूल के नहीं हो तो आपको यहाँ पर लाया कौन? बोलो बोलो, नाम बोलो, डरो मत कौन लाया? बोलो, चॉकलेट चाहिए ना सबको? ಸ್ಕೂಲ್ ಟೀಕರ್ ಅನ್ನುವಂಥ ಹೆಸರಲ್ಲಿ ಇವರು ಆಡ್ತಾ ಇರುವಂತಹ ನೌಟಂಕಿ ಆಟ ಒಂದ ಎರಡ. ಇವರಿಗೆ ಬಿಜೆಪಿ ವಿರೋಧಿಸೋದೇ ದೊಡ್ಡ ಎಜೆಂಡ ಇವರದ್ದು. ಹೆಂಗಂತ ಹೇಳ್ತೀನಿ. ನೀಟ್ ಅಕ್ರಮ ಆದಾಗ ಇದೇ ಸಿಜೆಪಿ ಏನ್ ಹೇಳ್ತು? ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕು. ರಾಜೀನಾಮೆ ಅವರು ಕೊಟ್ರೆ ಮಾತ್ರ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸ್ತೀವಿ, ನಮ್ಮದು ವಿದ್ಯಾರ್ಥಿಗಳ ಪರ ಹೋರಾಟ ಅಂತ ಅಂದ್ರು. ಹಾಗಿದ್ರೆ ಇಲ್ಲಿ ಮೊದಲ ಪ್ರಶ್ನೆ ಬರೋದೇ, ಜಾರ್ಖಂಡ್ ಅಲ್ಲಿ ಯಾಕೆ ಹೋಗಿ ಹೋರಾಟವನ್ನ ಮಾಡಲಿಲ್ಲ ಅನ್ನೋದು. ವಿದ್ಯಾರ್ಥಿಗಳ ನ್ಯಾಯದ ವಿಚಾರ ಅಂತ ಬಂದಾಗ ಎಲ್ಲಾ ಕಡೆಯಲ್ಲೂ ಒಂದೇ ರೀತಿ ಇರಬೇಕಲ್ವಾ? ದೆಹಲಿಯಲ್ಲಿ ಒಂದು ನ್ಯಾಯ, ಜಾರ್ಖಂಡ್ ಅಲ್ಲಿ ಒಂದು ನ್ಯಾಯ ಆಗತ್ತಾ? ಅಲ್ಲೂ ಪರೀಕ್ಷಾ ಅಕ್ರಮ ನಡೆದಿತ್ತು, ಅಲ್ಲಿ ದುಡ್ಡು ಕೊಟ್ಟವರಿಗೆ ಸರ್ಕಾರಿ ಉದ್ಯೋಗ ಅಂತ ಆರೋಪ ಕೇಳಿ ಬಂತು. ಆದ್ರೂ ಒಬ್ಬನೇ ಒಬ್ಬ ಸಿಜೆಪಿ ನಾಯಕ ಜಾರ್ಖಂಡ್ಗೆ ಹೋದ್ರಾ? ಹೋಗ್ಲಿಲ್ಲ. ಯಾಕೆ ಹೇಳಿ? ಅಲ್ಲಿ ಇಂಡಿಯಾ ಒಕ್ಕೂಟದ ಆಡಳಿತ. ಇವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವತ್ತೂ ಕೂಡ ಹೋರಾಟವನ್ನ ಮಾಡಲ್ಲ. ಏನಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ಮಾತ್ರ ಇವರ ಹೋರಾಟ. ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ನೆನಪಿದೆಯಾ ನಿಮಗೆ? ಭುಜಂಗ ಒಂದು ಉಗ್ರ ಹೋರಾಟ ಉಂಟು ಅಂತ. ಇವರದ್ದು ಸೇಮ್ ಹಂಗೆ. ಈ ಬಿಜೆಪಿ ರಾಜ್ಯಗಳಲ್ಲಿ ಏನಾದ್ರೂ ಆಯ್ತಾ ಅಥವಾ ಏನು ಆಗ್ಲೇ ಇಲ್ವಾ? ಪರವಾಗಿಲ್ಲ, ಹೊರಟು ಬಿಡ್ತಾರೆ, ಒಂದು ಉಗ್ರ ಹೋರಾಟ ಉಂಟು ಅಂತ ಓಡೋಡ್ ಬಂದು ಬಿಡ್ತಾರೆ. ಈಗ ಮೊದಲನೇ ಹೋರಾಟದಲ್ಲಿ ಗೆದ್ರಲ್ವಾ, ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮಾತೆ ನಡೆಯುತ್ತೆ ಅನ್ನುವಂಥ ಖುಷಿಯಲ್ಲಿ ಈ ಪ್ರೊಪಗ್ಯಾಂಡಾದ ಸ್ಟೆಪ್ ಅಂದ್ರೆ ಎರಡನೇ ಭಾಗವಾಗಿ ಸಿಜೆಪಿಗ ಇನ್ನೊಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಏನದು? ಸ್ಕೂಲ್ ಟೀಕರ್ ಅಭಿಯಾನ. ಈ ಅಭಿಯಾನ ತಪ್ಪ? ಒಳ್ಳೆಯ ಉದ್ದೇಶದಿಂದಾಗಿದ್ದರೆ ಖಂಡಿತವಾಗ್ಲೂ ತಪ್ಪಲ್ಲ. ಸರಕಾರಿ ಶಾಲೆಯನ್ನ ಉಳಿಸಬೇಕು, ಒಳ್ಳೆ ಉದ್ದೇಶ ಇದ್ರೆ ಮಾಡಲಿ. ಆದರೆ ಒಂದು ಊರಿನ ಶಾಲೆಗೆ ಹೋಗುವಂಥದ್ದು, ಪರ್ಮಿಷನ್ ಏನೂ ಇಲ್ಲ, ಅದೇ ಊರಿನ ಜನರಿಗೆ ಧಮಕಿ ಹಾಕೋದು, ಬೇಕಾಬಿಟ್ಟಿ ನುಗ್ಗೋದು, ಇದೆಲ್ಲ ಮಾಡಿದ್ರೆ ನಡೆಯುತ್ತಾ? ರಾಜಸ್ಥಾನದಲ್ಲೂ ಹಿಂಗೆ ಮಾಡಿದ್ರು. ಅದಕ್ಕೆ ಅಲ್ಲಿನ ಜನ ಅದೇ ಸಿಜೆಪಿ ಕಾರ್ಯಕರ್ತರಿಗೆ ಸರಿಯಾಗಿ ಹೊಡೆದು ಕಳಿಸಿದ್ದಾರೆ. ವೀಕ್ಷಕರೇ, ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೀನಿ, ಬಟ್ ಇಲ್ಲಿ ಒಂದು ಸ್ವಲ್ಪ ಅದನ್ನ ಬಿಡಿಸಿ ಹೇಳ್ತೀನಿ ಏನಾಯ್ತು ಅನ್ನುವಂಥದ್ದನ್ನ. ರಾಜಸ್ಥಾನದ ಜೈಪುರದಿಂದ 35 ಕಿಲೋಮೀಟರ್ ದೂರದಲ್ಲಿ ಬಾಗ್ರು ವಿಧಾನಸಭಾ ಕ್ಷೇತ್ರ. ಸೊ ಆ ಕ್ಷೇತ್ರದ ರಾಂಪುರ ಕನ್ವಪುರ ಗ್ರಾಮ. ಈ ಗ್ರಾಮದ ಸರ್ಕಾರಿ ಶಾಲೆ ಸರಿ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರೇ ಹೋರಾಟವನ್ನ ಮಾಡಿದ್ದಾರೆ. ಹೀಗಾಗಿ ಸ್ಥಳೀಯ ಶಾಸಕರು ಆ ಶಾಲೆಯ ರಿಪೇರಿಗೆ 12 ಲಕ್ಷ ಬಿಡುಗಡೆ ಕೂಡ ಮಾಡಿದ್ದಾರೆ. ಕೆಲವು ದಿನಗಳಲ್ಲಿ ಕೆಲಸ ಕೂಡ ಆರಂಭ ಆಗತ್ತೆ. ಇದು ನಾನು ಕೊಡ್ತಾ ಇರುವಂತ ಸಮರ್ಥನೆ ಅಂತ ಅಂದ್ಕೊಳ್ಬೇಡಿ, ಅಲ್ಲಿನ ಗ್ರಾಮಸ್ಥರೇ ಹೇಳ್ತಾ ಇರುವಂತದ್ದು. ಆದ್ರೆ ಈ ಊರಿನ ಶಾಲೆ ಸರಿ ಇಲ್ಲ ಅಂತ ಸಿಜೆಪಿಗೆ ಯಾರೋ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಸಿಜೆಪಿ ವಕ್ತಾರ ಅಶುತೋಷ್ ರಾಂಕ ನೇತೃತ್ವದಲ್ಲಿ ಅವರು ಆ ಸಿಜೆಪಿ ಟೀಮ್ ಆ ಗ್ರಾಮಕ್ಕೆ ಬರುತ್ತಾರೆ. ಗ್ರಾಮಸ್ಥರು ಹೇಳಿದ್ದೇನು? ನಮ್ಮ ಊರಿನ ಶಾಲೆ ಓಕೆ, ನೀವು ನೋಡ್ತೀರಾ, ನೋಡಿ, ನಮಗೇನು ತೊಂದರೆ ಇಲ್ಲ. ಆದರೆ ನಿಮ್ಮ ದೆಹಲಿ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ, ಹಿಂದೂ ವಿರೋಧಿ ಘೋಷಣೆಯನ್ನ ಮೊನ್ನೆ ಯಾಕೆ ಕೂಗಿದ್ರಿ ಅಂತ ಕೇಳ್ತಾರೆ. ಈ ಅಶುತೋಷ್ ರಾಂಗ ಸಮಾಧಾನದಿಂದ ಗ್ರಾಮಸ್ಥರ ಜೊತೆಗೆ ಮಾತನಾಡಿದಿದ್ರೆ ಏನು ಆಗ್ತಾ ಇರಲಿಲ್ಲ. ಅವರದನ್ನ ಮಾಡಲಿಲ್ವೇ? ಏನೋ ದೊಡ್ಡ ಅಧಿಕಾರಿಯ ಹಾಗೆ ಬಿಲ್ಡಪ್ ಅನ್ನ ಕೊಡ್ತಾ ನೂರಾರು ಮೀಡಿಯಾಗಳನ್ನ ಕರ್ಕೊಂಡು ಸೆಕೆಂಡ್ ಟೈಮ್ ಹೋಗ್ತಾನೆ. ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನ ಕೊಡಿ, ಆಮೇಲೆ ಬೇಕಾದ್ರೆ ನಮ್ಮ ಗ್ರಾಮದ ಶಾಲೆಯನ್ನು ನೋಡಿ ಅಂತ ಗ್ರಾಮಸ್ಥರು ಹೇಳ್ತಾರೆ. ಆಮೇಲೆ ಮಾತಿಗೆ ಮಾತು ಬೆಳೆಯುತ್ತೆ. ಗ್ರಾಮಸ್ಥರು ಹೇಗೆ ಉತ್ತರವನ್ನ ಕೊಡಬೇಕೋ ಆ ರೀತಿ ಕೊಡ್ತಾರೆ.
ಅಶುತೋಷ್ ರಾಂಕಾಗೂ ಒಂದೆರಡು ಏಟು ಬೀಳತ್ತೆ, ಎದ್ನೋ ಬಿದ್ನೋ ಅಂತ ಎಲ್ಲ ಕಾರ್ ಹತ್ಕೊಂಡು ಓಡಿತು. ಅಲ್ಲಿಂದ ಬಂದು ಆಮೇಲೆ ಹಲ್ಲೆ ಮಾಡಿದವರೆಲ್ಲ RSS BJP ಗೂಂಡಾಗಳು ಅಂತ ಆರೋಪ ಬೇರೆ ಇವರದ್ದು. ಬಟ್ ಗ್ರಾಮಸ್ಥರು ಹೇಳೋದೇನು, ನಾವೇನು BJP ಕಾರ್ಯಕರ್ತರು ಅಲ್ಲ, ಏನೂ ಅಲ್ಲ, ಹಿಂದೂ ವಿರೋಧಿ ಘೋಷಣೆಗೆ ಹೋಗಿದ್ರು, ಪ್ರಶ್ನೆ ಮಾಡಬಾರ್ದಾ? ಆಮೇಲೆ ನಮ್ಮ ಶಾಲೆಗೆ ಬಂದು ಇವ್ರುಗಳು ರಾಜಕೀಯ ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲ, ಇಲ್ಲಿ ಎಲ್ಲವೂ ಸರಿಯಾಗೇ ಇದೆ, ಇವರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಅಂತ ಸರಿಯಾಗಿ ಕೊಟ್ರು, ಮಾತಲ್ಲೂ ಕೊಟ್ರು, ಕೈಯಲ್ಲೂ ಕೊಟ್ರು. ಹಾಗಂತವರ ಆ ದಾಳಿಯನ್ನ ನಾನು ಸಮರ್ಥನೆ ಮಾಡೋದಕ್ಕೆ ಹೋಗಲ್ಲ, ಬಟ್ ಇರೋ ವಾಸ್ತವವನ್ನ ಹೇಳಲೇಬೇಕಲ್ವೇ, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ವೀಕ್ಷಕರೇ, ಅಶುತೋಷ್ ರಾಂಕ ಇದಾನಲ್ವ ಈತ, ನಿಮಗೆ ಗೊತ್ತು, ಮೊದಲು ಅರವಿಂದ್ ಕೇಜ್ರಿವಾಲ್ ಅತ್ಯಾಪ್ತ, ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಕೆಲಸವನ್ನ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ಬಂಗಾಳದಲ್ಲಿ ಸ್ಕೂಲ್ ರಿಪೇರಿ ವಿಚಾರಕ್ಕೆ ಗಲಾಟೆಗೆ CJP ಕಾರ್ಯಕರ್ತನ ತಂದೆ ಮೃತಪಟ್ಟಿದ್ರು. ಅಲ್ಲಿ ಹೋಗಿ BJP ಸರ್ಕಾರಕ್ಕೆ ಎಚ್ಚರಿಕೆ ಎಲ್ಲ ಕೊಟ್ಟ, RSS ಗೂಂಡಾಗಳೇ ಹುಷಾರ್ ಅಂತೆಲ್ಲ ಧಮಕಿಯನ್ನು ಹಾಕಿ ಬಂದ. ಬಂಗಾಳದ ಪೊಲೀಸರೇ ಆ ವ್ಯಕ್ತಿ ಸತ್ತಿದ್ದು ಯಾಕೆನ್ನುವಂಥ ಕಾರಣವನ್ನ ಕೂಡ ಕೊಟ್ಟರು. ಬಟ್ ಅದು ಬಿಡಿ, ಬೇರೆ ವಿಚಾರ ಈಗ ಬೇಡ. ಅಶುತೋಷ್ ರಾಂಕ ಬಂಗಾಳಕ್ಕೆ ಹೋಗಿದ್ದು ಒಳ್ಳೆ ಉದ್ದೇಶ ಆಗಿದ್ದಿದ್ರೆ ತಪ್ಪಲ್ಲ, ಬಟ್ ಅಲ್ಲಿ ನಿಂತ್ಕೊಂಡು ಟಾರ್ಗೆಟ್ ಮಾಡಿದ್ದು ಯಾರನ್ನ? BJP ನಾಯಕರನ್ನ. ಅಶುತೋಷ್ ರಾಂಕ ಅಜೆಂಡಾ ಆತನೇ ಬಯಲು ಮಾಡ್ತಾ ಇದ್ದಾನೆ. ಯಾಕಂದ್ರೆ ನೋಡಿ, ಬಂಗಾಳದಲ್ಲಿ 34 ವರ್ಷ ಕಮ್ಯುನಿಸ್ಟ್ ಆಡಳಿತ ಇತ್ತು, ಅದಾದ ನಂತರ 15 ವರ್ಷ ಮಮತಾ ಬ್ಯಾನರ್ಜಿ ಆಡಳಿತ ಇತ್ತು. ಈಗ ಅಲ್ಲಿ BJP ಸರ್ಕಾರ ಬಂದು 100 ದಿನ ಆಗಿದೆ ಅಷ್ಟೇ. ಆ 100 ದಿನಗಳಲ್ಲಿ ಏನೆಲ್ಲಾಗಿದೆ ಅನ್ನುವಂಥದ್ದನ್ನ ಅಮಿತ್ ಶಾ ಜಿ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. 100 दिन के शासन में हमारे 5 साल के लिए जो घोषणा पत्र बनाया था, उसके 43% काम शुभेंदु जी ने 100 दिन में पूरा कर दिया है. मैं आप सबकी ओर से शुभेंदु जी को बहुत बहुत बधाई और साधुवाद देना चाहता हूं. CS ಅಲ್ಲಿಗೆ ಹೋಗಿ ಇವರು BJP ಸರ್ಕಾರಕ್ಕೆ ಧಮಕಿಯನ್ನು ಹಾಕ್ತಾರೆ. ಇವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಅಥವಾ ಶಾಲೆಯ ಬಗ್ಗೆ ಅಷ್ಟೊಂದು ಕಾಳಜಿ ನಿಜವಾಗ್ಲೂ ಇದ್ರೆ ಓಕೆ, ಹೋಗ್ತಾರೆ, ನೋಡ್ತಾರೆ, ಒಂದು ಮನವಿಯನ್ನು ಕೊಡ್ತಾರೆ, ಶಾಲೆ ಸರಿಪಡಿಸಿ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಕಾಳಜಿ ಇರೋರು ಆಗಿದ್ರೆ, ಇವ್ರದ್ದು ಯಾವುದೇ ಅಜೆಂಡಾ ಇಲ್ಲ ಅಂತ ಆಗಿದ್ದಿದ್ರೆ. ಬಟ್ CJP ಅದೆಲ್ಲ ಆಗಲ್ಲ. ಅವರಿಗೆ ಸೀದಾ ಹೋಗ್ತಾರೆ, ನುಗ್ತಾರೆ, ತಮಗೆ ಬೇಕಾದ ಹಾಗೆ ವಿಡಿಯೋಗಳನ್ನು ಮಾಡ್ತಾರೆ, ಅಲ್ಲಿನ ಸರ್ಕಾರಕ್ಕೆ BJP ಸರ್ಕಾರಕ್ಕೆ ಧಮಕಿಯನ್ನು ಹಾಕಿ ಬರುತ್ತಾರೆ. ಅದೇ ಇವರು ಜಾರ್ಖಂಡ್ ಸರ್ಕಾರದ ವಿರುದ್ಧ ಯಾಕೆ ಹೋರಾಟವನ್ನ ಮಾಡಲ್ಲ? ಅಲ್ಲೂ 20 ದಿನ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಿದ್ರಲ್ವಾ, ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ? ಎಲ್ಲ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲೂ ಕೂಡ ಹೋರಾಟವನ್ನ ಮಾಡಿದ್ರು. ಒಬ್ರಾದ್ರೂ ಬಂದ್ರ ಇಲ್ಲಿಗೆ? ಯಾಕೆ ಬರಲಿಲ್ಲ? ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಲ್ವಾ? ಹಾಗಾದ್ರೆ ನಿಮ್ಮ ಎಜೆಂಡಾ ಏನು? BJP ವಿರುದ್ಧ ಮಾತ್ರನಾ ನಿಮ್ಮ ಈ ನ್ಯಾಯ ಹೋರಾಟ ಎಲ್ಲ? ವೀಕ್ಷಕರು, ಇನ್ನು ನಾನು ಮೊದಲನೇ ಆ ವಿಡಿಯೋ ವಿಚಾರಕ್ಕೆ ಬರ್ತೀನಿ. ಅಭಿಜಿತ್ ದೀಪ್ಗೆ ಈತ ಹೆಂಗೆ ಅಂತಂದ್ರೆ, ಈಗ ಒಂದು ರಾಜ್ಯದ CMಗೂ ಅಷ್ಟು ಬಿಲ್ಡಪ್ ಇರಲ್ಲ, ಆ ರೇಂಜಿನ ಬಿಲ್ಡಪ್. ಈತ ಜಿಲ್ಲಾಧಿಕಾರಿ ತರ ಸ್ಕೂಲ್ ನೋಡೋದಕ್ಕೆ ಹೋಗೋದಂತೆ, ಅಲ್ಲಿನ ಅಧಿಕಾರಿಗಳಿಗೆ ಬಾಯಿಗೆ ಬಂದ ಹಾಗೆ ಬೈಯೋದಂತೆ. ಅಬ್ಬಬ್ಬಬ್ಬಬ್ಬಾ. ಆಮೇಲೆ ಈತ ಒಬ್ಬನೇ ಸ್ಕೂಲ್ ವಿಸಿಟ್ಗೆ ಹೋಗೋದಲ್ಲ, ಮೊದಲೆಲ್ಲ ಮೀಡಿಯಾದವರನ್ನ ಕರೆಸ್ಕೊಳ್ತಾನೆ, ಎಲ್ಲ ಚಾನೆಲಲ್ಲೂ ಕೂಡ ಸುದ್ದಿ ಎಲ್ಲ ಬರಬೇಕಲ್ವಾ, ಆಮೇಲೆ ಶುರು ಹಚ್ಕೊಳ್ತಾನೆ PR ಸ್ಟಂಟ್. ಇದರ ಭಾಗವಾಗಿ ಮೊನ್ನೆ ಮಹಾರಾಷ್ಟ್ರದ ಲಾಥೂರ್ನ ಒಂದು ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಪ್ರಶ್ನೆನ ಕೇಳ್ತಾನೆ. ಪಾಪ ಆ ಮಕ್ಕಳು ನೋಡಿದ್ರೆ ನಾವು ಈ ಶಾಲೆಯವರೇ ಅಲ್ಲ ಅಂತ ಹೇಳಿಬಿಡ್ತಾರೆ. लाइट भी था स्कूल में, ये सारा इन्होंने गली का है ना। ये जो प्लेट देख रहा हूँ, ये भी आज ही आएगा ना। बच्चे भी दूसरा स्कूल के है, ये स्कूल कौन सा स्कूल क्यों आप? हाँ, पीपल, आप स्कूल के नहीं हो? ಆ ಶಾಲೆಯವರಲ್ಲ, ಬೇರೆ ಯಾವುದೋ ಸ್ಕೂಲಿಂದ ಕರ್ಕೊಂಡು ಬಂದು ಆ ಸ್ಕೂಲಲ್ಲಿ ಕೂರಿಸುವಂಥದ್ದು. ಆಮೇಲೆ ನೋಡಿ, ಇಲ್ಲಿ ಮಕ್ಕಳಿಗೆ ಅದು ಇಲ್ಲ, ಇದು ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಾಟಕವನ್ನ ಮಾಡುವಂಥದ್ದು. ಈ ಅಭಿಜಿತ್ ದೀಪ್ಕೆಗೆ ಗೊತ್ತೇ ಇರಲಿಲ್ಲ. ಆತನ PR ಟೀಮ್ ಬೇರೆ ಶಾಲೆಯ ಮಕ್ಕಳನ್ನ ಕರೆಸ್ಕೊಂಡು ಕೂರಿಸಿದ್ರು. ಈ ವಿಚಾರವಾಗಿ ಕ್ಯಾಮ್ರಾ ಮುಂದೆ ಒಂದಲ್ಲ 2 ಬಾರಿ
ಮೊನ್ನೆಯಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ನಾನು ಹೇಳಿತು ಸಿಜೆಪಿ ಪಕ್ಕಾ ನೌಟಂಕಿ ಆಟವನ್ನು ಆಡ್ತಾ ಇದೆ ಅಂತ. ಈಗ ಜೈಪುರದಲ್ಲಿ ಆಗಿರುವಂತಹ ದಾಳಿಯನ್ನ ಖಂಡಿಸಿ ರಾಜಸ್ಥಾನದ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕಂತ ಈಗ ಇವನಿಗೆ. 48 ಗಂಟೆಯಲ್ಲಿ ರಾಜೀನಾಮೆಯನ್ನ ಕೊಡದೆ ಇದ್ರೆ ಆ ಶಾಲೆ ಎದುರು ಧರಣಿಯನ್ನು ಕೂರ್ತಾರಂತೆ ಅಭಿಜಿತ್ ದೀಪ್ಗೆ. ಇದೇ ಅಭಿಜಿತ್ ದೀಪ್ಗೆ ಜಾರ್ಖಂಡ್ ಹೋರಾಟದ ಸಂದರ್ಭದಲ್ಲಿ ಏನಂದ? ನನಗೆ ಟೈಫಾಯ್ಡ್ ಇದೆ, ನನಗೆ ಹೋಗೋದಕ್ಕಾಗಲ್ಲಪ್ಪ. ಅದಾದ ನಂತರ ಆರೋಗ್ಯ ಸರಿ ಹೋದ ನಂತರ ಯಾರಾದ್ರೂ ಹೋದ್ರ? ಇಲ್ಲ. ಅಂದ್ರೆ ಇವರು ಕಾಂಗ್ರೆಸ್ ಅಧಿಕಾರ ಇರುವಂತಹ ಇಂಡಿ ಒಕ್ಕೂಟ ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಹೋರಾಟವನ್ನ ಯಾವತ್ತೂ ಮಾಡಲ್ಲ. ಈಗ ಬೇಕಾದ್ರೆ ನೋಡಿ, ಜೈಪುರಕ್ಕೆ ಹೋಗಿ ಅಲ್ಲಿ ಧರಣಿಯನ್ನು ಕೂರಬಹುದು, ಯಾಕಂದ್ರೆ ಅಲ್ಲಿ ಬಿಜೆಪಿ ಇರೋದಲ್ವೇ. ಅದಕ್ಕೆ ನಾನು ಹೇಳಿದ್ದು ಇವರ ಟಾರ್ಗೆಟ್ ಮೋದಿಜಿ, ಬಿಜೆಪಿ. ಮೋದಿಜಿ ಮೊನ್ನೆ ಹೇಳಿದ್ರಲ್ವಾ, ಆಂದೋಲನಾ ಜೀವಿಗಳು, ದಿಮಾಗಿ ನಕ್ಸಲರು ಇವರೇ. ಬಟ್ ಬಾಬು ಮೋದಿಜಿ ಹೆಸರನ್ನ ಯಾರ್ದು ಉಲ್ಲೇಖ ಮಾಡಿರಲಿಲ್ಲ. ಬಟ್ ಏನು ಮಾಡೋದು, ಇವರಿಗೆ ಪಾಪ ಇಂಟ್ರೆಸ್ಟ್ ಇತ್ತು. ಎಲ್ಲರೂ ಬಂದರು, ನಾನೇ ದಿಮಾಗಿ ನಕ್ಸಲ್, ನಾನು ದಿಮಾಗಿ ನಕ್ಸಲ್ ಅಂತ ಹೇಳಿದ್ರು. ಅವ್ರ ಅಟೆಂಡೆನ್ಸ್ ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ, ಇರಲಿ. ವೀಕ್ಷಕರು, ಇನ್ನು ರಾಹುಲ್ ಇಟಲಿ ನೀಟ್ ಹೋರಾಟದ ಸಂದರ್ಭದಲ್ಲಿ ರಾಹುಲ್ ಇಟಲಿ ಏನು ಹೇಳಿದ್ರು, ಏನು ಮಾಡಿದ್ರು? ದಿನಕ್ಕೊಂದು ಟ್ವೀಟು, ದಿನಕ್ಕೊಂದು ಪ್ರೆಸ್ ಮೀಟು. ಅದೇ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಕಾಣಿಸ್ಲೇ ಇಲ್ಲ. ಪ್ರೆಸ್ ಮೀಟು ಇಲ್ಲ, ಟ್ವೀಟು ಇಲ್ಲ, ಏನು ಇಲ್ಲ. ಅದೇ ಹೋರಾಟ ಬೈ ಚಾನ್ಸ್ ಬಿಜೆಪಿ ಅಧಿಕಾರ ಇರುವಂತಹ ರಾಜ್ಯದಲ್ಲಿ ಆಗಿದ್ದಿದ್ರೆ ಪಕ್ಕಾ ರಾಹುಲ್ ಇಟಲಿ ಹೋಗಿ ಕೂತ್ಕೊಳ್ತಿದ್ರು ಪ್ರತಿಭಟನೆ ಮಾಡೋದಕ್ಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಮೋದಿಜಿ ಅವರ ಮನೆ ಎದುರು ರಾಹುಲ್ ಇಟಲಿಗೆ ಧರಣಿ ಕೂರೋದಕ್ಕಾಗತ್ತೆ. ಅದೇ ಜಾರ್ಖಂಡ್ ವಿಚಾರದಲ್ಲಿ ಯಾಕೆ ಅಲ್ಲಿನ ಸಿಎಂ ಮನೆ ಎದುರು ಹೋಗಿ ಯಾಕೆ ಕೂರೋದಕ್ಕಾಗ್ಲಿಲ್ಲ? ಯಾಕೆ ಅಷ್ಟೊಂದು ಮೌನವನ್ನು ವಹಿಸಿದ್ದು? ಅದಕ್ಕೂ ಉತ್ತರವನ್ನು ನಾನೇ ಹೇಳ್ತೀನಿ. ಯಾಕಂದ್ರೆ ಜಾರ್ಖಂಡಲ್ಲಿ ಇರೋದು ಅವರದ್ದೇ ಸರ್ಕಾರ. ಈಗ ನಿನ್ನೇನಾಯ್ತು? ಶುಕ್ರವಾರ ದೆಹಲಿ ಪಾರ್ಲಿಮೆಂಟ್ ಸ್ಟ್ರೀಟ್ ರಸ್ತೆಯ ಪೊಲೀಸ್ ಠಾಣೆ ಎದುರು ರಾಹುಲ್ ಧರಣಿ ಕೂತು ಬಿಡ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಬಂದು ಸಾಥು ಕೊಡ್ತಾರೆ. ಇವರ ಬೇಡಿಕೆ ಸಿಜೆಪಿ ಸಂಸತ್ ಚಾಲೋ ದಿನ ಗಲಾಟೆ ಆಯ್ತಲ್ವಾ, ಅವತ್ತು ಸಾಹಿಲ್ ಅನ್ನುವಂಥ ವಿದ್ಯಾರ್ಥಿ ಮೇಲೆ ಪೆಲೆಟ್ ಗನ್ ದಾಳಿ ಆಗಿದೆ, ಹಾಗಾಗಿ FIR ದಾಖಲು ಮಾಡಿ. ಬಟ್ ಪೊಲೀಸರು ಹೇಳೋದೇನು, ನಾವು ಸಿಜೆಪಿ ಹೋರಾಟದ ಸಂದರ್ಭದಲ್ಲಿ ಯಾವುದೇ ಪೆಲೆಟ್ ಗನ್ ಯೂಸ್ ಮಾಡಲಿಲ್ಲ. ಅದು ಬೇರೆದೇ ವಾದ ಇದೆ, ಇರಲಿ. ಸೊ ಶುಕ್ರವಾರ ಆ ಹುಡುಗನನ್ನ ಕರ್ಕೊಂಡು ಬಂದು ರಾಹುಲ್ ಪೆಲೆಟ್ ಗನ್ ಬಳಸಿದವರ ಮೇಲೆ FIR ದಾಖಲು ಮಾಡಿ ಅಂತ ಹೇಳ್ತಾರೆ. ಸರ್, ನಾವು ಪೆಲೆಟ್ ಗನ್ ಬಳಸಲಿಲ್ಲ, ಹಾಗಾಗಿ ಯಾರ ಮೇಲೆ FIR ಹಾಕೋದು ಅಂತ ಪೊಲೀಸರ ವಾದ. ಕೊನೆಗೆ 6 ಗಂಟೆ ರಾಹುಲ್ ಇಟಲಿ ಬಿಡಲಿಲ್ಲ. ಕೊನೆಗೆ ಏನು ಮಾಡೋದು, ಯಾರ ಮೇಲೆ ಅಂತ ಹಾಕೋದು? ಅದಕ್ಕೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ FIR ದಾಖಲಾಗತ್ತೆ. ರಾಹುಲ್ ಇಟಲಿ ಕೂಡ ಕೊನೆಗೆ ಪ್ರತಿಭಟನೆ ಕೈ ಬಿಡ್ತಾರೆ. ಬಟ್ ಅವರಿಗೊಂದು ವಿಚಾರವನ್ನ ಕೇಳಬೇಕು. ಮೊನ್ನೆ ಜಾರ್ಖಂಡ್ ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ವಾ, ಅಲ್ಲಿ 700 ವಿದ್ಯಾರ್ಥಿಗಳ ಮೇಲೆ ರಾಂಚಿ ಪೊಲೀಸರು ಕೇಸನ್ನು ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಆ ವಿದ್ಯಾರ್ಥಿಗಳ ಕಥೆ ಏನು, ಅವರ ಭವಿಷ್ಯ ಏನು? ಕೇಸು, ಕೋರ್ಟು, ಅರೆಸ್ಟು ಹೀಗೆಲ್ಲ ಓಡಾಡಬೇಕಾಗುತ್ತೆ. ಅರೆಸ್ಟ್ ಎಲ್ಲ ಆದ್ರೆ ಏನು ಮಾಡೋದು? ವಿದ್ಯಾರ್ಥಿಗಳ ಭವಿಷ್ಯ ಏನು? ನಿಮ್ಮದೇ ಸರ್ಕಾರ, ನೀವು ಹೇಳ್ಬಹುದಲ್ವಾ, ಯಾರು ವಿದ್ಯಾರ್ಥಿಗಳಿದ್ದಾರೆ ಅಂಥವರ ಮೇಲೆ ಕೇಸ್ ಹಾಕಬೇಡಿ ಅಂತ. ದೆಹಲಿಯಲ್ಲಿ ನಿಂತ್ಕೊಂಡು ಈ ರೇಂಜ್ಗೆ ವಿದ್ಯಾರ್ಥಿಗಳು ನ್ಯಾಯ ಅಂತೆಲ್ಲ ಪೋಸ್ ಕೊಡ್ತಾ ಇದ್ದೀರಾ? ಯಾಕೆ ಜಾರ್ಖಂಡ್ ಅಲ್ಲಿ ಇರುವಂತವರು ವಿದ್ಯಾರ್ಥಿಗಳಲ್ವಾ? ಅವರಿಗೆ ನ್ಯಾಯ ಬೇಡವಾ? ದೆಹಲಿ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬೇಡಿ ಅಂತ ಹೇಳ್ತೀರಿ, ಜಾರ್ಖಂಡ್ ಅಲ್ಲಿ ನಿಮ್ಮದೇ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ಹಾಕುತ್ತೆ. ಯಾಕೆ ಡಬಲ್ ಸ್ಟ್ಯಾಂಡರ್ಡ್? ಯಾಕೆ ನ್ಯಾಯ ಅಂತ ಅಂದ ಮೇಲೆ, ವಿದ್ಯಾರ್ಥಿಗಳು ಅಂತ ಅಂದ ಮೇಲೆ ಎಲ್ಲಾ ಕಡೆ ಒಂದೇ ಇರಬೇಕಲ್ವಾ? ನಿಮಗೆ ಲಾಭ ಇದ್ದಲ್ಲಿ ಒಂದು ಕಡೆ, ಲಾಭ ಇಲ್ಲದೆ ಇದ್ದಲ್ಲಿ ಒಂದು ಕಡೆ. ಯಾರ ಹತ್ರ ಈ ನಾಟಕ? ಸೋಷಿಯಲ್ ಮೀಡಿಯಾ ಯುಗ, ಏನು ಅರ್ಥನೇ ಆಗೋದಿಲ್ವ ಜನರಿಗೆ? ನಿಮ್ಗಳ ಹಾಗೆ ಎಲ್ಲ ಜನ ಪೆದ್ರು ಅಂತ ಅಂದ್ಕೊಂಡ್ರ?
ಈ ಸಿಜೆಪಿ ಹೋರಾಟಗಾರರು ಜಾರ್ಖಂಡ್, ಕರ್ನಾಟಕ ಇಲ್ಲೆಲ್ಲ ಧ್ವನಿಯನ್ನು ಎತ್ತತಾರ? ಖಂಡಿತವಾಗ್ಲೂ ಇಲ್ಲ. ಅವರಿಗೆ ಪಾಪ ಬಿಜೆಪಿ ಸರ್ಕಾರ ಇದ್ರೆ ಮಾತ್ರ ಧ್ವನಿ ಎತ್ತೋದಕ್ಕೆ ಆಗೋದು. ನೀವು ಹೀಗೆ ಮಾಡಿದ್ರೆ ನಿಮ್ಮ ಹೋರಾಟವನ್ನು ಯಾರು ನಂಬುತ್ತಾರೆ? ನಿಮ್ಮ ಹೋರಾಟಕ್ಕೆ ಎಲ್ಲಿಂದ ಬೆಲೆ ಬರುತ್ತೆ ನೀವೇ ಹೇಳಿ. ವೀಕ್ಷಕರು, ಕೊನೆಯದಾಗಿ ಈಗೀಗ ಸಿಜೆಪಿ ಅಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದು ಫ್ರಾಡ್ಸ್ಟರ್ಗಳ ಪಾರ್ಟಿ, ಫ್ರಾಡ್ಸ್ಟರ್ಗಳಿಗೋಸ್ಕರ ಇರುವಂಥ ಪಾರ್ಟಿ ಅಂತ. ನನಗೆ ಗೊತ್ತಿಲ್ಲ, ಜನ ಹೇಳ್ತಾ ಇದ್ದಾರೆ. ನಾನು 2 ವಿಡಿಯೋಗಳನ್ನು ಹಾಕ್ತೀನಿ. ಆ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ಜನ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ವಿಡಿಯೋ, ಅಭಿಜಿತ್ ದಿಪ್ಗೆ ಟ್ವೀಟ್, ಇದು ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತೆ, ಒಂದು ವಿಡಿಯೋವನ್ನು ಹಾಕಿರುವಂಥದ್ದು. ಬಟ್ ಆಕ್ಚುಲಿ ಅದು ಫೇಕ್. ನಿಜವಾದ ಸ್ಮಾರ್ಟ್ ಕ್ಲಾಸ್ ರೂಮ್ ಇದು. ಅಭಿಜಿತ್ ದೀಪ್ಗೆ ಉದ್ದೇಶಪೂರ್ವಕವಾಗಿ ಬೇರೆ ಕೊಠಡಿ ಅಂದರೆ ಸ್ಟೋರೇಜ್ ರೂಮ್ನ ವಿಡಿಯೋವನ್ನು ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ತೋರಿಸಿ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಯಾಕೆ ಈ ಪ್ರಯತ್ನ? ಏನಿದ್ರ ಉದ್ದೇಶ? ಇನ್ನು ಲಾಸ್ಟ್ ವಿಡಿಯೋ, ರಾಜಸ್ಥಾನದಲ್ಲಿ ಮೊನ್ನೆ ಪೆಟ್ಟು ತಿಂದ್ರಲ್ವಾ, ಅದರಲ್ಲಿ ಎಡಗಡೆ ನೋಡಿ ಸಿಜೆಪಿ ವಾಲಂಟಿಯರ್ ತನ್ನ ಕಾಲ ಮೇಲೆ ತಾನೇ ನಿಂತಿದ್ದಾನೆ. ಒಂದು ಕೈಗೆ ಮಾತ್ರ ಬ್ಯಾಂಡೇಜ್ ಕಟ್ಕೊಂಡಿದ್ದಾನೆ. ಸಂಪೂರ್ಣ ಒಂಥರ ಫಿಟ್ ಆಗಿ ಆರಾಮಾಗೇನೂ ಕಾಣಿಸ್ತಾ ಇದ್ದಾನೆ. ಬಟ್ ಈಗ ಬಲಗಡೆ ನೋಡಿ ಅದೇ ವಾಲಂಟಿಯರ್ ಅಯ್ಯೋ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದಾನೆ. ಈ ಬಾರಿ 2 ಕೈಗೆ ಬ್ಯಾಂಡೇಜ್ ಆಗಿಬಿಟ್ಟಿದೆ. ಒಂದು ಕೈಯಲ್ಲಿದ್ದ ಗಾಯವನ್ನು 2 ಕೈಗೆ ಹರಡಿಸ್ಬಿಟ್ರು. ಪಾಪ ಸರಿಯಾಗಿ ನಿಂತ್ಕೊಂಡಿದ್ದೀಗ ನಡೆಯೋಕ್ಕೂ ಆಗದ ಹಾಗೆ ಮಾಡಿಬಿಟ್ರು. ಏನ್ ನಾಟಕ ಮಾಡ್ತಾರೆ ನೋಡಿ. ಯಾಕೆ? ಇದರ ಅವಶ್ಯಕತೆ ಏನಿದೆ? ಇರೋದನ್ನ ಇದ್ದ ಹಾಗೆ ತೋರಿಸಬಹುದಲ್ವಾ, ಹೇಳಬಹುದಲ್ವಾ? ಈಗ ನೀವೇ ಹೇಳಿ, ಜನ ಹೇಳ್ತಾ ಇರೋದಕ್ಕೂ ಇವರು ಮಾಡ್ತಾ ಇರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅಥವಾ ಜನ ಹೇಳ್ತಾ ಇರೋದು ಸರಿ ಇದೆಯಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.